ಬೆಂಗಳೂರು ಬೆನ್ನಲ್ಲೇ ಮಂಡ್ಯದಲ್ಲೂ ಕೂಡ ಈ ಥರದ ಒಂದು ಡಿಜಿಟಲ್ ದೋಖಾ ಆಗಿರುವಂತಹ ಘಟನೆ ಬೆಳಕಿಗೆ ಬರ್ತಾ ಇದೆ. ಮಂಡ್ಯ ಪ್ರಾದೇಶಿಕ ವ್ಯವಸ್ಥಾಪಕರಿಗೆ ಸೈಬರ್ ದೋಖಾ ಆಗಿದೆ. ಮಂಡ್ಯದಲ್ಲಿ ಒಂದು ಡಿಜಿಟಲ್ ದೋಖಾ ಆಗಿರುವಂತಹ ಪ್ರಕರಣ. ಮಂಡ್ಯ ಪ್ರಾದೇಶಿಕ ವ್ಯವಸ್ಥಾಪಕರಿಗೆ ಸೈಬರ್ ದೋಖಾ ಆಗಿದೆ. ಸೈಬರ್ ಜಾಲಕ್ಕೆ ಬಿದ್ದು ಹಣ ಕಳೆದುಕೊಂಡಂತಹ ವಿದ್ಯಾವಂತೆ, 50 ಲಕ್ಷ ಹಣ ಕಳೆದುಕೊಂಡಿರುವಂತಹ ಮಂಡ್ಯ ಬ್ಯಾಂಕ್ ಮ್ಯಾನೇಜರ್. ಮನಿ ಲಾಂಡ್ರಿಂಗ್ ಬೆದರಿಕೆ ಕರೆ ಆರೋಪ ನೆಪದಲ್ಲಿ ವಂಚನೆ ಮಾಡಿದ್ದಾರೆ. ಸಿಬಿಐ ಅಧಿಕಾರಿ ಎಂದು ಸೈಬರ್ ಕಳ್ಳರು ಕರೆ ಮಾಡಿ ಬೆದರಿಕೆಯನ್ನು ಹಾಕಿದ್ದಾರೆ. ನಿಮ್ಮಿಂದ ಬೆದರಿಕೆ ಕರೆ ಬಂದಿದೆ ಎಂದು ಮ್ಯಾನೇಜರ್ಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ. ಹಣ ಕಳಿಸುವಂತೆ ವಿಡಿಯೋ ಕಾಲ್ ಮೂಲಕ ಸೂಚನೆಯನ್ನು ಕೊಟ್ಟಿದ್ದಾರೆ. ಬ್ಯಾಂಕ್ ಮ್ಯಾನೇಜರ್ ಯಾಮಾರಿದ್ದಾರೆ. ಸೈಬರ್ ದೋಖಾ, ಸೈಬರ್ ಕಳ್ಳರ ಗಾಳಕ್ಕೆ ಸಿಲುಕಿ 50 ಲಕ್ಷ ಹಣ ಕಳಿಸಿದಂತಹ ಮ್ಯಾನೇಜರ್. ಬೆಂಗಳೂರು ಬೆನ್ನಲ್ಲೇ ಮಂಡ್ಯದಲ್ಲೂ ಒಂದು ಡಿಜಿಟಲ್ ದೋಖಾ ಆಗಿದೆ. ಬ್ಯಾಂಕ್ ಮ್ಯಾನೇಜರ್ ಒಬ್ಬರು ವಿದ್ಯಾವಂತೆ, ಮನಿ ಲಾಂಡ್ರಿಂಗ್ ಕರೆ ಬೆದರಿಕೆ ಆರೋಪವನ್ನು ಮುಂದಿಟ್ಟು ಸಿಬಿಐ ಅಧಿಕಾರಿ ಅಂತ ಹೇಳಿಕೊಂಡು ಆಕೆಗೆ ವಂಚಿಸಿರುವಂತಹ ಆರೋಪ. ಸೈಬರ್ ಕಳ್ಳರು 50 ಲಕ್ಷ ರೂಪಾಯಿ ವಂಚನೆ ಆಗಿದ್ದಾರೆ, ಕಳ್ಕೊಂಡಿದ್ದಾರೆ ಬ್ಯಾಂಕ್ ಮ್ಯಾನೇಜರ್. ಸಿಬಿಐ ಅಧಿಕಾರಿ ಒಂದು ನೆಪದಲ್ಲಿ ಕಾಲ್ ಮಾಡಿಕೊಂಡು ವಿಡಿಯೋ ಕಾಲ್ ಮೂಲಕ ಕೂಡ ಇಷ್ಟು ದುಡ್ಡನ್ನು ಕಳಿಸಿ ಅಂತೆಲ್ಲ ಕೇಳಿದಾರಂತೆ. ಯಾರೊಬ್ಬರಿಗೆ ಮನಿ ಲಾಂಡ್ರಿಂಗ್ ಕರೆ ಬೆದರಿಕೆ ಹಾಕಿರುವಂಥ ಆರೋಪ ಇದೆ ನಿಮ್ಮ ಮೇಲೆ ಅಂತ ಹೇಳಿಕೊಂಡು ಇವರಿಗೆ ಬೆದರಿಸಿ ದುಡ್ಡನ್ನು ಕಳಿಸಿ ಅಂತ ಹೇಳಿ ಈ ರೀತಿ ಯಾಮಾರಿಸಿದ್ದಾರೆ. ತಮ್ಮ ಖಾತೆಗೆ ಹಣ ಬರ್ತಿದ್ದಂತೆ 29 ಖಾತೆಗೆ ಹಣ ವರ್ಗಾವಣೆ ಆಗಿದೆಯಂತೆ. ಮಂಡ್ಯ ಸೆಂಟ್ ಠಾಣೆಗೆ ದೂರು ನೀಡಿದಂತಹ ಬ್ಯಾಂಕ್ ಮ್ಯಾನೇಜರ್. ದೂರಿನ ಮೇರೆಗೆ ಮಂಡ್ಯ ಸೆಂಟ್ ಪೊಲೀಸರು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ರಾಜಸ್ಥಾನ ಗೋಪಾಲ್, ಮಹಿಪಾಲ್, ಜಿತೇಂದ್ರ ಸಿಂಗ್ ಬಂಧನ ಆಗಿದೆ. ನಕಲಿ ಬ್ಯಾಂಕ್ ಖಾತೆ ಸೃಷ್ಟಿಸಿ ವಂಚಿಸ್ತಾ ಇದ್ದಂತಹ ಕಿಡಿಗೇಡಿಗಳು ಈ ಮೂವರು. ತನಿಖೆ ಮುಂದುವರೆಸಿದ್ದಾರೆ ಮಂಡ್ಯ ಸೆಂಟ್ ಠಾಣೆ ಪೊಲೀಸರು. ಖಾತೆಗೆ ಹಣ ಬರ್ತಾ ಇದ್ದಂತೆ 29 ಖಾತೆಗೆ ಹಣವನ್ನು ವರ್ಗಾವಣೆ ಮಾಡಿದಾರಂತೆ. ಮಂಡ್ಯ ಸೆಂಟ್ ಠಾಣೆಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮತ್ತೆ ಒಂದು ವಿಡಿಯೋ ಕಾಲ್ದಲ್ಲಿ ಅವರು ಪೊಲೀಸ್ ಅಧಿಕಾರಿಯ ವೇಷದಲ್ಲಿ ಅವರಿಗೆ ಕಾಲ್ ಮಾಡ್ತಾರೆ. ಹಾಗಾಗಿ ಅವರು ಹೆದರ್ಕೊಂಡು ಅವರು ಇನ್ನೊಬ್ಬರನ್ನ ಕೇಳಬೇಕು ಅಥವಾ ಅವರ ಹಸ್ಬೆಂಡಿಗೆ ಕೇಳಬೇಕು ಅಥವಾ ಯಾರಾದರೂ ಇದ್ರ ಬಗ್ಗೆ ಇದು ಸತ್ಯಾಸತ್ಯತೆ ಪರಿಶೀಲನೆ ಮಾಡೋಕ್ಕೆ ಸಹಿತ ಟೈಮ್ ಬಿಟ್ಟಿಲ್ಲ. ಅವ್ರನ್ನ ಒಂದು ವಿಡಿಯೋ ಕಾಲ್ ಮುಂದೆನೇ ಕೂಡಿಸ್ಕೊಂಡು ಅವರಿಗೆ ಅಷ್ಟೊಂದು ಹೆದರಿಸಿ ಇನ್ನೇನು ನೀವು ಅರೆಸ್ಟ್ ಆಗೇ ಬಿಡ್ತೀರಿ ಅಂತೇಳಿ ಆ ಒಂದು ಹೆದರಿಕೆಯಿಂದ ಪಾಪ ಅವರು ಅಷ್ಟೊಂದು ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಿ ಇಲ್ಲಿಲ್ಲ. ಅವರು ಕಳೆದ 20 ವರ್ಷದಿಂದ ಆ ಒಂದು ಶಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಆ ಒಂದು ಬ್ಯಾಂಕಿನಲ್ಲಿ. ಸೊ ಹಿಂಗಾಗಿ ಅವ್ರದ್ದೇ ಆದ ಒಂದು ಎಲ್ಲ ಅವರು ಸ್ಯಾಲ್ರಿ ಅಕೌಂಟ್, ಅದು ಸ್ಯಾಲ್ರಿ ಅಕೌಂಟಿಂದ ಬಂದ ದುಡ್ಡು. ಇಲ್ಲ, ಅದು ಅವರು FD ಮಾಡಿ ಇಟ್ಟಿದ್ರು ಅದನ್ನು ದುಡ್ಡು. ಅವ್ರದ್ದು ಸ್ಯಾಲ್ರಿ ಅಕೌಂಟ್ನಲ್ಲಿ ಅವರು ಇಟ್ಟಿದ್ರು ಅಂತ ಹೇಳ್ತಾರೆ. ಮತ್ತು ಬೇರೆ ಎಲ್ಲ ಅವ್ರದ್ದು ಫೈಲ್ ಮಾಡಿದ್ದು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿದ್ದು ಒಂದು ಸೋರ್ಸ್ ಆಫ್ ಇನ್ಕಮ್ನಿಂದನೇ ಇದೆ. ಅದು ಅದರಲ್ಲಿ ಏನು ಡಿಸ್ಪ್ಯೂಟ್ ಇಲ್ಲ. ಅದೇ ಹೆದರ್ಸೋದು. ಆಮೇಲೆ ಇಲ್ಲ, ನಾರ್ಮಲ್ ಆಗಿ ಕಾಲ್ ಮಾಡ್ತಾ ಇರ್ತಾರೆ ಅವರು. ಅದರಲ್ಲಿ ಯಾರು ಅವರಿಗೆ ಗೊತ್ತಾಗ್ತದೆ ಯಾರು ವೀಕ್ ಇದ್ದಾರೆ, ಯಾರು ಹೆದರ್ತಾರೆ. ಆ ಕಾಲಿಗೆ ಯಾರಾದರೂ ಇಮಿಡಿಯೇಟ್ ರೆಸ್ಪಾಂಡ್ ಮಾಡೋದು, ಪದೇ ಪದೇ ಮತ್ತೆ ಇವರೇ ವಾಪಸ್ ಕಾಲ್ ಮಾಡೋದು, ಏನಾದ್ರು ತೊಂದರೆ ಆಗ್ತದೆ ನಮಗೆ ಹಾಗೆ ಹೀಗೆ ಅಂತ ಅನ್ನೋದು. ಹೀಗೆ ಯಾರ್ಯಾರು ಮಾಡ್ತಾ ಇರ್ತಾರಲ್ಲ ಅಂಥವ್ರನ್ನ ಅವರು ಟಾರ್ಗೆಟ್ ಮಾಡ್ತಾರೆ. ಅಥವಾ ಯಾರಾದರೂ ಕಾಲ್ ಮಾಡಿದಾಗ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ, ಆಗಲಿ ಬಿಡಿ, ನನಗೇನಾದರೂ ಆಗಲಿ ಬಿಡಿ ಅಂತ ಯಾರು ಅಂತಾರೆ, ಅಲ್ಲಿಗೆ ಕೈ ಬಿಟ್ಬಿಡ್ತಾರೆ. ಯಾರು ನನಗೇನೋ ಆಗ್ತದೆ, ಏನು ಮಾಡಬೇಕು, ಇದರಿಂದ ಹೊರಗೆ ಬರಬೇಕಾದ್ರೆ ಏನು ಮಾಡಬೇಕು, ಎಷ್ಟು ದುಡ್ಡು ಕೊಡಬೇಕು, ಅಥವಾ ನಾವು ಈಗಲೇ ನನ್ನ ಅದರಿಂದ ಬಚಾವ್ ಮಾಡಿದರೆ ನಾನು ಇಷ್ಟು ದುಡ್ಡು ಕೊಡ್ತೀನಿ ಅಂತೇಳಿ ಇವರೇ ಯಾರು ಹೇಳ್ತಾರೆ, ಅಂಥವ್ರನ್ನ ಅವರು ಟಾರ್ಗೆಟ್ ಮಾಡಿಕೊಂಡು ಅವ್ರ ಕಡೆಯಿಂದ ದುಡ್ಡು ವಸೂಲಿ. ಕೋಟಿ ದುಡ್ಡನ್ನು ಖರ್ಚು ಮಾಡಿ ಸುಸಜ್ಜಿತವಾದಂಥ ಒಂದು ರಸ್ತೆಯನ್ನು BBMP ನಿರ್ಮಾಣ ಮಾಡುತ್ತೆ. ಆದರೆ BWSSB ತನ್ನ ಕಾಮಗಾರಿಗಾಗಿ ಇಂಥ ಒಂದು ರಸ್ತೆಯನ್ನು ಹಾಳು ಮಾಡಿರುವಂಥ ಘಟನೆ. ಕೇವಲ 2 ವರ್ಷಕ್ಕೆ ವೈಟ್ ಟಾಪಿಂಗ್ ರಸ್ತೆ ಹಾಳಾಗಿದೆ. BBMP ರಸ್ತೆ ಮಾಡಿದ ಮೇಲೆ BWSSBಯಿಂದ ಕಾಮಗಾರಿ ಮುಂದುವರಿತಾ ಇದೆ. ಸರ್ಕಾರಿ ಸಂಸ್ಥೆಗಳ ಸಮನ್ವಯ ಕೊರತೆಗೆ ಜನರ ಹಣ ಪೋಲಾಗ್ತಾ ಇದೆ. 2 ವರ್ಷದ ಹಿಂದೆ ನಿರ್ಮಿಸಿದ್ದಂಥ ವೈಟ್ ಟಾಪಿಂಗ್ ರೋಡ್ 20 ಕೋಟಿ ವೆಚ್ಚದಲ್ಲಿ 1.5 ಕಿಲೋಮೀಟರ್ ಉದ್ದದ ರಸ್ತೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಬೆಂಗಳೂರಿನ ಮೌರ್ಯ ವೃತ್ತದಿಂದ KR ವೃತ್ತದ ರಸ್ತೆವರೆಗಿನ 1.5 ಕಿಲೋಮೀಟರ್ ರಸ್ತೆ. 40 ವರ್ಷ ಬಾಳಿಕೆ ಬರಬೇಕಾದಂಥ ರಸ್ತೆ 2 ವರ್ಷಕ್ಕೆ ಕಿತ್ತು ಹಾಕಿದ್ದಾರೆ BWSSB ಅವರು. ಸುಸಜ್ಜಿತ ರಸ್ತೆ, ಫುಟ್ಪಾತ್ ನಿರ್ಮಾಣ ಮಾಡಿದ್ದಂತಹ BBMP ಈಗ BWSSB ತನ್ನ ಕೆಲಸಕ್ಕಾಗಿ
ರಸ್ತೆ ಮಾಡಿದ ಮೇಲೆ ಕಾಮಗಾರಿಯನ್ನು ಆರಂಭ ಮಾಡಿದೆ. 40 ವರ್ಷ ಬಾಳಿಕೆ ಬರಬೇಕಾಗಿದ್ದಂತಹ ರಸ್ತೆ 20 ಕೋಟಿ ವೆಚ್ಚದಲ್ಲಿ ಅದ್ಭುತವಾದ ಸುಸಜ್ಜಿತವಾದಂಥ ಒಂದು ರಸ್ತೆ, ವೈಟ್ ಟಾಪಿಂಗ್ ರಸ್ತೆ ಜೊತೆಗೆ ಫುಟ್ಪಾತ್ ಎಲ್ಲವನ್ನೂ ಕೂಡ ನಿರ್ಮಾಣ ಮಾಡಿತ್ತು BBMP. ಆದರೆ ಈ ಸರ್ಕಾರಿ ಸಂಸ್ಥೆಗಳಲ್ಲೇ ಒಂದು ಸಮನ್ವಯತೆ ಇಲ್ಲ ಅನ್ನುವಂಥದ್ದು ಎದ್ದು ಕಾಣಿಸ್ತಾ ಇದೆ. ಅವರಲ್ಲಿ ಸಮನ್ವಯತೆ ಇರದೇ ಇರೋ ಕಾರಣಕ್ಕೆ ನಮ್ಮಂಥವರ ಜನರ ತೆರಿಗೆ ಪೋಲಾಗ್ತಾ ಇರುವಂಥದ್ದು ನಿಜವಾಗ್ಲೂ ಬೇಸರದ ಸಂಗತಿ. ಇಷ್ಟು ವೈಟ್ ಟಾಪಿಂಗ್ ಒಳ್ಳೆ ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ, 20 ಕೋಟಿ ವೆಚ್ಚದಲ್ಲಿ 1.5 ಕಿಲೋಮೀಟರ್ ರಸ್ತೆ. BWSSB ಬಂದು ತನ್ನ ಕೆಲಸಗಳಿಗೋಸ್ಕರ ಅಗದು ಹಾಕಿ ಎಲ್ಲವನ್ನು ಕಿತ್ತು ಹಾಕಿದೆ. 40 ವರ್ಷ ಬಾಳಿಕೆ ಬರಬೇಕಾದಂಥ ಒಂದು ರಸ್ತೆ 2 ವರ್ಷಕ್ಕೆ ಈ ರೀತಿಯಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. 1.5 ಕಿಲೋಮೀಟರ್ ಸುಸಜ್ಜಿತ ರಸ್ತೆ ಮತ್ತು ಫುಟ್ಪಾತ್ ವೈಟ್ ಟಾಪಿಂಗ್ ರಸ್ತೆ. BBMPಯ ಒಂದು ಕೆಲಸಕ್ಕೆ BWSSB ಈ ರೀತಿಯಾದಂಥ ಒಂದು ಅವಸ್ಥೆ ಮಾಡಿಟ್ಟಿದೆ. ಜನರ ಹಣವನ್ನು ಬಳಸಿಕೊಂಡು, ನಮ್ಮ ತೆರಿಗೆ ಹಣವನ್ನು ಬಳಸಿಕೊಂಡು 20 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದಂಥ ರಸ್ತೆಯ ಪರಿಸ್ಥಿತಿ ಈ ರೀತಿಯಾಗಿದೆ. BWSSB ತನ್ನ ಕೆಲಸಕ್ಕಾಗಿ ಹೇಳಲ್ಲ ಕೇಳಲ್ಲ, ಅವರಲ್ಲೇ ಸಮನ್ವಯತೆ ಇರಲ್ಲ. ಏಕೆ ಅಂತ ಹೇಳಿದ್ರೆ ಫಸ್ಟ್ BWSSB ಕೆಲಸ ಮಾಡಿ ಏನೇನು ಅಗಿಯುವಂಥದ್ದಿರುತ್ತೆ ಆ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಅದಾದ ಮೇಲೆ BBMP ತನ್ನ ರಸ್ತೆಯನ್ನು ನಿರ್ಮಾಣ ಮಾಡಬಹುದಾಗಿತ್ತು. ಆವಾಗ ಈ ರೀತಿಯಾದಂಥ ಒಂದು ನಷ್ಟವನ್ನು ತಪ್ಪಿಸುವಂಥ ಎಲ್ಲ ಕೆಲಸ ಆಗ್ತಾಯಿತ್ತು. ಆದರೆ BBMP ಮೊದಲೇ ರಸ್ತೆ ಮಾಡಿಬಿಟ್ಟಿದೆ, ಅದಾದಮೇಲೆ BWSSB ಆಗಿರುವಂಥ ಕೆಲಸ ಮಾಡಿದೆ. ಅಂದರೆ ಸಂಪೂರ್ಣವಾಗಿ ಇಂಥ ಒಂದು ಒಳ್ಳೆಯ ರಸ್ತೆಯನ್ನು ಹಾಳು ಮಾಡುವಂಥ ಕೆಲಸಕ್ಕೆ BWSSB ಮುಂದಾಗಿದೆ. ಎಲ್ಲ ಒಂದು ಕಡೆ ಇವರಲ್ಲೇ ಸಮನ್ವಯತೆ ಇದ್ದಿದ್ದರೆ ಫಸ್ಟ್ BWSSB ತನ್ನ ಕೆಲಸವನ್ನು ಮುಗಿಸ್ಕೊಂಡು ಆಮೇಲೆ BBMP ರಸ್ತೆ ಮಾಡಬಹುದಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮಹೇಶ್ ಒಂದು ವಾಕ್ಥ್ರೂ ಮಾಡಿದ್ದಾರೆ, ನೋಡ್ಕೊಂಬರೋಣ ಬನ್ನಿ. ಎಸ್, BBMP ಅಧಿಕಾರಿಗಳು ಮಾಡೋ ಎಡವಟ್ಟು ಒಂದ ಎರಡ, ಅದರಲ್ಲೂ ನಮ್ಮ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಮಾಡುವಂಥ ಎಡವಟ್ಟು ನಿಜವಾಗ್ಲೂ ಕೂಡ ಪಾಲಿಕೆಯ ತೆರಿಗೆ ಹಣ ಒಂದು ರೀತಿಯಲ್ಲಿ ದುಂದು ವೆಚ್ಚ ಹಾಕಿರುವಂಥದ್ದು. ಈಗಾಗಲೇ ನಾವು ನೋಡ್ತಾ ಇರ್ಬೋದು, ಏನು ಪ್ರಖ್ಯಾತ ಶೇಷಾದ್ರಿ ರಸ್ತೆ, ಅಂದರೆ ಏನು ಮಹಾರಾಣಿ ಕಾಲೇಜ್ ರಸ್ತೆ ಅಂತ ಹೇಳ್ತಾರೆ, ಅದಕ್ಕೆ ಶೇಷಾದ್ರಿ ರಸ್ತೆ ಅಂತಲೂ ಕೂಡ ಕರೀತಾರೆ. ಅಲ್ಲಿ ಕಳೆದ 2.5 ವರ್ಷದಿಂದ ಏನೋ ಒಂದು ವೈಟ್ ಟ್ಯಾಪಿಂಗ್ ಮಾಡಿದ್ರು, ಸುಮಾರು 20ರಿಂದ 25 ಕೋಟಿ ವೆಚ್ಚ ಮಾಡಿ ವೈಟ್ ಟ್ಯಾಪಿಂಗ್ ಮಾಡಿದ್ರು. ಆ ವೈಟ್ ಟ್ಯಾಪಿಂಗ್ ಇವತ್ತು ಆಗದಿರುವಂಥದ್ದು. ಅಂದರೆ ವೈಟ್ ಟ್ಯಾಪಿಂಗ್ ಮಾಡೋಕ್ಕಿಂತ ಮುಂಚೆನೇ ಎಲ್ಲ ಒಂದು ಕಡೆ ಅಧಿಕಾರಿಗಳು ಗ್ರಹಣ ಇಟ್ಕೊಂಡು ಕೆಲಸ ಮಾಡಬೇಕಾಗಿತ್ತು. ಅಂದರೆ ವೈಟ್ ಟ್ಯಾಪಿಂಗ್ ಮಾಡೋದು ಏನಕ್ಕೆ, ಮೊದಲು ಏನು ಎಲ್ಲ ಇಲಾಖೆ ಸಮನ್ವಯ ತಗೊಂಡು ವೈಟ್ ಟ್ಯಾಪಿಂಗ್ ಮಾಡಬೇಕಾಯಿತು. ಈಗಾಗಲೇ ನಾವು ನೋಡ್ತಾ ಇರ್ಬೋದು, ಶೇಷಾದ್ರಿ ರಸ್ತೆಯ ಕೆಲವು ರಸ್ತೆಗಳು ಒಂದೇ ರಸ್ತೆ ನೋಡ್ಬೋದಾಯಿತು, ಎಲ್ಲನೂ ಕೂಡ ವೈಟ್ ಟ್ಯಾಪಿಂಗ್ ಆಗದಿರುವಂಥದ್ದು. ಆ ವೈಟ್ ಟ್ಯಾಪಿಂಗ್ ಆಗದಿರೋದು ಇಲ್ಲಿ ನಮ್ಮ ಕ್ಯಾಮ್ರಾದಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ. ಇದುವರೆಗೂ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಉದ್ದ ಆಗಲಿರುವಂಥದ್ದು. ಈ ಕಡೆನೂ ಕೂಡ ನೋಡ್ಬೋದು. ಈ ಕಡೆ ನಾವು ಒಂದು ಮೊರೆ ಸರ್ಕಲಿಂದ ಬರ್ತೀವಿ, ಮೊರೆ ಸರ್ಕಲ್ ಫ್ಲೇವರ್ ಎದ್ಬಿಟ್ಟು ಈ ಕೆಳಗಡೆ ಬರ್ತೀವಿ, ಅಲ್ಲಿಂದನೂ ಕೂಡ ಆಗದಿರುವಂಥದ್ದು ನೋಡ್ತಾ ಇರ್ಬೋದು. ಇವು ಕೂಡ ಕ್ಯಾಮ್ರಾ ಕಣ್ಣಲ್ಲಿ ಕಾಣಿಸ್ತಾ ಇರುವಂಥದ್ದು. ಕಾರಣ ಇಷ್ಟೇ, ಇಲ್ಲಿ ಎಲ್ಲೋ ಒಂದು ಕಡೆ ಇಂಜಿನಿಯರ್ಗಳು ಮಾಡುವಂಥ ಎಡವಟ್ಟಿಗೆ ಈ ರೀತಿ ಆಗಿರುವಂಥದ್ದು. ಅವ್ರನ್ನ ನಾವು BBMP ಅಧಿಕಾರಿಗೆ ಕೇಳಿದ್ರೆ ಇಲ್ಲ BWSSB ಅವರು ಪೈಪ್ ಹಾಕಬೇಕಾಯಿತು, ಪೈಪ್ ಹಾಕಿರಲ್ಲ, ಆ ಹಿನ್ನೆಲೆಯಲ್ಲಿ ನಾವು ಅಗ್ದಿದ್ದೀವಿ ಅಂತಲೂ ಕೂಡ ಹೇಳಿಕೆ ಕೊಡ್ತಾ ಇರುವಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ಪಾಲಿಕೆ ತೆರಿಗೆ ಹಣ ಎಲ್ಲೋ ಒಂದು ಕಡೆ ಅಧಿಕಾರಿಗಳಿಗೆ ರೂಢಿ ಮಾಡೋಕೆ ಒಂದು ಕಾರಣ ಬೇಕಾ ಈ ರೀತಿ ಮಾಡೋದು ಅಂತಲೂ ಕೂಡ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಯಾಕಂದರೆ ಕಳೆದ 2.5 ವರ್ಷದಿಂದ ಮಾಡಿದಂಥ ವೈಟ್ ಟ್ಯಾಪಿಂಗ್ ಈಗ ಆಗಿದ್ರೆ ಎಲ್ಲಿ ಹೋಗುತ್ತೆ, ಸರ್ಕಾರದ ಹಣ ಎಲ್ಲಿ ಉಳಿಯುತ್ತೆ, ಖಜಾನೆ ಖಾಲಿ ಆಗದೆ ಇನ್ನೇನಾಗುತ್ತೆ ಅಂತಲೂ ಕೂಡ ಜನ ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಏನು ಸುಮಾರು 2 ವರ್ಷದಿಂದ ಹಿಂದೆ ಏನೋ ಒಂದು ನಿರ್ಮಾಣ ಮಾಡಿದಂತಹ ವೈಟ್ ಟ್ಯಾಪಿಂಗ್ ರಸ್ತೆ ಇವತ್ತು ನಿಜವಾಗ್ಲೂ ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯಲ್ಲಿ ಭ್ರಷ್ಟಾಚಾರ ಕಾರಣ ಆಗಿದೆ ಅಂತಲೇ ಹೇಳ್ಬೋದು. ಇನ್ನೇನು ಕೂಡ ವೈಟ್ ಟ್ಯಾಪಿಂಗಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳ್ಬೋದು. ಈಗ ಆ ವೈಟ್ ಟ್ಯಾಪಿಂಗ್ ಮಾಡಿದ ರಸ್ತೆಯನ್ನು ಮತ್ತೆ ಆಗದಿರೋದು ನಿಜವಾಗ್ಲೂ ಕೂಡ ಒಂದು ರೀತಿ ಜಲಮಂಡಳಿ ಒಂದು ರೀತಿಯಲ್ಲಿ ಇದನ್ನು ಬಳಸ್ಕೊಂಡಿರುವಂಥದ್ದು. ಅಧಿಕಾರಿಗಳು ಪಾಲಿಕೆ ಅಧಿಕಾರಿಗಳ ಪ್ರಕಾರ ಜಲಮಂಡಳಿಯವರು ಏನೊಂದು ವೈಟ್ ಟ್ಯಾಪಿಂಗ್ ರಸ್ತೆ ಹಾಕೋ ಟೈಮಲ್ಲಿ ಒಂದು ಪೈಪ್ ಅಳವಡಿಸಿದ್ರು. ಆ ಪೈಪು ಕೆಳಗಡೆ ಒಂದು ರೀತಿಯಲ್ಲಿ ಏನೋ ಒಂದು ಕಟ್ಕೊಂಡಿದೆ, ಆಯಿನಲ್ಲಿ ಹೊಸ ಪೈಪ್ ಲೈನ್ ಹಾಕಬೇಕು ಅಂತ ಕೂಡ ಹೇಳಿಕೆ ಕೊಟ್ಟಿರುವಂಥದ್ದು. ಉಳಿದಂತೆ ಏನು ನಾವು ನೋಡ್ತಾ ಇರ್ಬೋದು, ಬೆಂಗಳೂರಿನ ಅನೇಕ ಕಡೆ ಇದೇ ರೀತಿ ವೈಟ್ ಟ್ಯಾಪಿಂಗ್ ರಸ್ತೆಗಳು ಅಗಿದು ಒಂದು ರೀತಿಯಲ್ಲಿ ಹಾಳು ಮಾಡ್ತಾ ಇರೋದು ಅಧಿಕಾರಿಗಳು. ಅಂದರೆ ಇಲ್ಲಿ ಇಂಜಿನಿಯರ್ ಏನು ಬುಕ್ ಓದ್ಕೊಂಡ್ಬಂದ್ರೆ ಇಲ್ಲ ಪುಸ್ತಕ ಬದಲಾಯಿಕ ಕೂಡ ಸಾರ್ವಜನಿಕ ಪ್ರಶ್ನೆ ಮಾಡ್ತಾ ಇರೋದು. ಕ್ಯಾಮ್ರಾ ಪರ್ಸನ್ ಸೂರ್ಯಪ್ರಕಾಶ್, ಮಹೇಶ್, ಅಶ್ವಯ ಗಣೇಶ್, ಬೆಂಗಳೂರು.